ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕೋ ಭಾಗವಾಗಿ ಮೊಬೈಲ್ ಸೀಸ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಡೇಟಾ ರಿಟ್ರೀವ್ ಇರಬಹುದು ಅಥವಾ ಮೊಬೈಲ್ ನಲ್ಲಿ ಸೂರಜ್ ರೇವಣ್ಣ ಅವರು ದೂರುದಾರನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಆಡಿಯೋ, ವಿಡಿಯೋ, ಫೋಟೋ ಎಲ್ಲಾ ಸಾಕ್ಷಿಗಳನ್ನ ಅಥೆಂಟಿಕೇಟ್ ಮಾಡಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ಹಾಗೂ ಟೆಕ್ನಿಕಲ್ ಸಾಕ್ಷ್ಯ ಇಂಥ ಪ್ರಕರಣದಲ್ಲಿ ಬಹಳ ಮಹತ್ವವಾಗಿರೋದ್ರಿಂದ, ಬಿಕಾಸ್ ಆ ವಾಟ್ಸ್ಆಪ್ ಚಾಟ್ ಎಲ್ಲ ಬಹಳ ವೈರಲ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಆರೋಪಿಯ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ದೂರುದಾರನ ವಿರುದ್ಧ ಬ್ಲಾಕ್ ಮೇಲ್ ಆರೋಪವನ್ನ ಕೂಡ ಸೂರಜ್ ಮಾಡಿದ್ರು. ಅದನ್ನ ಸಪೋರ್ಟಿವ್ ಡಾಕ್ಯುಮೆಂಟ್ಸ್, ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಏನಾದರೂ ಮೊಬೈಲ್ನಲ್ಲಿ ಸಿಗ್ತಾ ಇದೆಯಾ, ಅದರ ಅಥೆಂಟಿಕೇಶನ್ ಏನು, ಸರಿ ಇದೆಯಾ, ಕ್ರೆಡಿಬಿಲಿಟಿ ಏನು, ಮತ್ತು ಅದರಲ್ಲಿ ಏನಾದರೂ ಮಾರ್ಫಿಂಗ್ ಇಮೇಜಸ್ ಇದೆಯಾ, ಎಡಿಟ್ ಮಾಡಿರೋದು ಎಷ್ಟು ದಾಖಲೆಗಳು, ಮತ್ತು ಕಾನ್ವರ್ಸೇಷನ್ ಯಾವಾಗಲಿಂದ ಸ್ಟಾರ್ಟ್ ಆಗಿರೋದು, ಯಾರು ಇನಿಷಿಯೇಟ್ ಮಾಡಿರೋದು, ಯಾರ್ದು ಪ್ರಚೋದನೆ, ಇದೆಲ್ಲವನ್ನ ಕೂಡ ತಿಳ್ಕೊಳ್ಬೇಕಾಗಿರೋದ್ರಿಂದ ಈ ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಫೇಸ್ಬುಕ್ ಮೆಸೆಂಜರ್, ವಾಟ್ಸಪ್ ಮೆಸೇಜು, ಕರೆಗಳ ಬಗ್ಗೆ ಇಂಚಿಂಚಾಗಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ದೂರುದಾರನ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪವನ್ನು ಸೂರಜ್ ರೇವಣ್ಣ ಅವರು ಮಾಡಿರೋದ್ರಿಂದ ದೂರುದಾರನ ಜೊತೆಗೆ ಯಾರ್ದಾದ್ರೂ ಕಾಂಟ್ಯಾಕ್ಟ್ ಇತ್ತಾ, ಆಮೇಲೆ ದೂರುದಾರನನ್ನ ವಹಿಸ್ಕೊಂಡು ಯಾರಾದ್ರೂ ಫೋನ್ ಮಾಡಿದ್ರಾ, ಮತ್ತು ನಿಜವಾಗ್ಲೂ ಆಗಿದ್ದೇನು, ಇದೆಲ್ಲವನ್ನ ಕೂಡ ಕಲೆ ಹಾಕಬೇಕಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ನಾನಾಗಲೇ ಹೇಳ್ತಾ ಇದ್ದೆ, ಕೆಲವು ನಾನ್ ಬೇಲಬಲ್ ಸೆಕ್ಷನ್ಗಳನ್ನ ಕೂಡ ಹಾಕಲಾಗಿದೆ. ಹೀಗಾಗಿ ಕಠಿಣ ಆಗ್ತಾ ಇದೆ ಅವರ ಪಾಲಿಗೆ ಈ ಕೇಸು. ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಮಾಡಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ನಾನ್ ಬೇಲಬಲ್ ಸೆಕ್ಷನ್ಗಳನ್ನ ಹಾಕಲಾಗಿದೆ. 4 IPC ಸೆಕ್ಷನ್ನ ಅಡಿಯಲ್ಲಿ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಸೆಕ್ಷನ್ 377 ಹಾಗೆ 342, 506, 34ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸೊ ಒಂದೊಂದು ಸೆಕ್ಷನ್ ಏನೇನು ಹೇಳುತ್ತೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ, IPC ಸೆಕ್ಷನ್ 377 ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತಹ ಸೆಕ್ಷನ್ ಆಗಿದೆ. ಒಂದು ವೇಳೆ ಕನ್ವಿಕ್ಟ್ ಆದ್ರೆ ಇದರಲ್ಲೂ ಕೂಡ ಕಠಿಣ ಸಜೆ ಸಿಗುತ್ತೆ. ಆಮೇಲೆ ಜಾಮೀನು ರಹಿತ ಸೆಕ್ಷನ್ ಇದು ಅನ್ನೋದು ತಿಳಿದು ಬರ್ತಾ ಇದೆ. 342 ಅಕ್ರಮವಾಗಿ ಬಂಧನದಲ್ಲಿ ಇಟ್ಟು ಅತ್ಯಾಚಾರವನ್ನು ನಡೆಸೋದು, ಅಂದ್ರೆ ಇಲ್ಲೀಗಲ್ ಡಿಟೇನ್ ಪ್ಲಸ್ ರೇಪ್ ಅನ್ನುವಂತಹ ಸೆಕ್ಷನ್ 342. ಇಷ್ಟು ಮಾತ್ರ ಅಲ್ಲ, 506 ಜೀವ ಬೆದರಿಕೆ, ಥ್ರೆಟ್ ಮಾಡೋದು. ಹಾಗೆ 34 ಇಬ್ಬರು ಸೇರಿ ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಸೊ ಸಮಸ್ಯೆ ಅಂತೂ ಇದ್ದೇ ಇದೆ ಸೂರಜ್ ರೇವಣ್ಣಗೆ. ಸದ್ಯಕ್ಕಂತೂ ಕಾನೂನಿನ ರಿಲೀಫು, ಲೀಗಲ್ ರೆಮಿಡಿ ಸಿಗೋದು ಕಷ್ಟ ಅನ್ನೋದು ಈ ಸೆಕ್ಷನ್ಗಳನ್ನ ಗಮನಿಸ್ತಾ ಇದ್ರೆ ಎಂತವ್ರು ಕೂಡ ಹೇಳಬಹುದಾಗಿದೆ. ಬಟ್ ನೋಡ್ಬೇಕಾಗತ್ತೆ ಹೇಗೆ ಫೈಟ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ನಾನ್ ಬೇಲೆಬಲ್ ಸೆಕ್ಷನ್ಸ್ ಹಾಕಿರೋದ್ರಿಂದ ಲೀಗಲ್ ರೆಮಿಡಿ ಸೂರಜ್ ರೇವಣ್ಣ ಪಾಲಿಗೆ ಕಷ್ಟ ಸಾಧ್ಯ ಅಂತ. ಖಂಡಿತವಾಗ್ಲು, ಯಾಕೆಂತಂದ್ರೆ ಈ 4 ಜಾಮೀನು ರಹಿತ ಪ್ರಕರಣಗಳಾಗಿರೋದ್ರಿಂದ ಬಹುತೇಕ ಪೊಲೀಸ್ ಕಸ್ಟಡಿಗೆ ಹೋಗ್ಬೇಕಾಗುತ್ತೆ, ಇಲ್ಲದೇ ಇದ್ರೆ ಅವ್ರು ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಈಗ ಜಾಮೀನು ಸಿಗೋದು ಬಹುತೇಕ ಕಷ್ಟ ಆಗಿರುವಂಥದ್ದು. ಮತ್ತೆ ಆ ಸೆಕ್ಷನ್ಗಳು ಕೂಡ ಆ ರೀತಿ ಇರುವಂಥದ್ದು. ಸಲಿಂಗಕಾಮದ ಆರೋಪ ಪ್ರಕರಣದಲ್ಲಿ ಈಗ ಆತನ ಮೇಲೆ ಕೇಸ್ ದಾಖಲಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ರಾತ್ರಿ ವಿಚಾರಣೆ ಮಾಡಿ ನಂತರದಲ್ಲಿ ಆತನನ್ನ ಬಂಧನ ಮಾಡಿರುವಂಥದ್ದು. ಬಂಧನ ಮಾಡಿದ ನಂತರದಲ್ಲಿ ಮತ್ತೊಂದು ಕಡೆ ಸಂತ್ರಸ್ತ ಕೂಡ ಆತ ಕೂಡ ಪ್ರತ್ಯೇಕವಾಗಿ ದೂರು ನೀಡಿದ್ದಾನೆ. ಆ ಸಂಬಂಧಪಟ್ಟ ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ. ಈಗ ಪ್ರಾಥಮಿಕ ತನಿಖೆ ಮಾಡಿದಂಥ ಪೊಲೀಸರು ಸೂರಜ್ ರೇವಣ್ಣ ಬಳಿ ಇದ್ದಂಥ ಮೊಬೈಲ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈಗೇನು ಆರೋಪ ಏನು ಕೇಳಿ ಬರ್ತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಎರಡೂ ಕಡೆ ಪ್ರಕರಣಗಳನ್ನು ಕೂಡ ಇದು ನಿಜಾನ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕಲೆಕ್ಟ್ ಮಾಡಬೇಕು. ಮತ್ತು ಯಾವುದಾದ್ರೂ ಮೆಸೇಜ್ಗಳು ಡಿಲೀಟ್ ಆಗಿದ್ರೆ ಅದನ್ನು ಕೂಡ ರಿಟ್ರೀವ್ ಮಾಡುವಂಥ ಕೆಲಸ ಮಾಡಬೇಕು. ಈಗಾಗಲೇ ಸೂರಜ್ ರೇವಣ್ಣ ಕೂಡ ಆ ಹೇಳಿಕೆ ನೀಡಿರುವಂಥದ್ದು ಒಂದು ರಾಜಕೀಯ ಷಡ್ಯಂತ್ರ ಅನ್ನೋ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಏನಾದರೂ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದನ್ನು ಕೂಡ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಅವ್ರ ಮೇಲೆ ದಾಖಲಾಗಿರೋ ಪ್ರಕರಣದಲ್ಲಿ ಬಹುತೇಕ ಜಾಮೀನು ಸಿಗೋದು ಕಷ್ಟ ಆಗಿರೋ ಹಿನ್ನೆಲೆಯಲ್ಲಿ ಆ ಕೋರ್ಟ್ನಲ್ಲಿ ಅದನ್ನ ಯಾವ ರೀತಿ ಫೈಟ್ ಮಾಡ್ತಾನೆ ಅನ್ನೋದನ್ನ ನೋಡಬೇಕಾಗಿದೆ. ಮತ್ತೊಂದು ಕಡೆ ಇವತ್ತೇನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಬಹುತೇಕ ಪೊಲೀಸ್ ಕಸ್ಟಡಿಗೆ ಅವಶ್ಯಕತೆ ಇರುವಂಥದ್ದು. ಈಗಷ್ಟೇ ಪ್ರಕರಣ ಸಿಐಡಿಗೆ ಬಂದಿರೋ ಕಾರಣಕ್ಕಾಗಿ ತನಿಖೆ ಸಾಕಷ್ಟು ಬಾಕಿ ಇರುತ್ತೆ. ಇನ್ನು ಪ್ರೊಸೀಜರ್ ಇನ್ನೂ ಕೂಡ ಪ್ರಾರಂಭ ಆಗಬೇಕಾಗಿರುವಂಥದ್ದು. ಹಾಗಾಗಿ ಪೊಲೀಸ್ ಕಸ್ಟಡಿಗೆ ಹೆಚ್ಚಿನ ಕೊಡಬೇಕಾಗುತ್ತೆ. ಕೊಟ್ಟ ನಂತರದಲ್ಲಿ ಒಂದು ವೇಳೆ ಪೊಲೀಸ್ ಕಸ್ಟಡಿ ಮುಗಿದ ನಂತರದಲ್ಲಿ ನ್ಯಾಯಾಂಗ ಬಂಧನ ಕಳಿಸ್ತಾರೆ. ನ್ಯಾಯಾಂಗ ಬಂಧನ ಕಳಿಸಿದ್ರು ಕೂಡ ತಕ್ಷಣಕ್ಕೆ ಈ ಸೆಕ್ಷನ್ಗಳು ಇರೋದ್ರಿಂದ ಅವರಿಗೆ ಜಾಮೀನು ಸಿಗೋದು ಬಹುತೇಕ ಕಷ್ಟ ಆಗಿರುವಂಥದ್ದು. ಮತ್ತೊಂದು ಕಡೆ ಅವರ ತನಿಖೆ ಕೂಡ ನಡಿಬೇಕಾಗುತ್ತೆ. ಸಂತ್ರಸ್ತನ ಹೇಳಿಕೆಗಳು ಆಧರಿಸಿ ಈಗಾಗಲೇ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಪೊಲೀಸರು ಕೂಡ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಆತನಿಗೆ 15 ವಿವಿಧ ಬಗೆಯ ಟೆಸ್ಟ್ಗಳನ್ನು ಮಾಡಿದ್ದಾರೆ. ಆ ಕಡೆ ಸೂರಜ್ ರೇವಣ್ಣನು ಕೂಡ ರಾತ್ರಿಯಿಂದ ಬೆಳಗಿನ ಜಾವ ತನಕ ತೀವ್ರ ಇನ್ವೆಸ್ಟಿಗೇಷನ್ ಮಾಡಿ ನಂತರದಲ್ಲಿ ಬಂಧನ ಮಾಡಿರುವಂಥದ್ದು. ಎಲ್ಲ ಪ್ರಾಥಮಿಕ ತನಿಖೆಯ ದಾಖಲೆಗಳೇನಿದಾವೆ ಈ ದಾಖಲೆಗಳನ್ನ ಈಗ ನ್ಯಾಯಾಧೀಶರ ಮುಂದೆ ಇಟ್ಟು ನಂತರದಲ್ಲಿ ಅವರನ್ನ ಕಸ್ಟಡಿಗೆ ಪಡೆಯುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.